ಅದನ್ನೇ ಹೇಳಿದ್ನಲ್ಲಪ್ಪ, 1 ವರ್ಷದ ಒಳಗಡೆ ಅದು ಸರಿಯಾಗಬೇಕು ಅನ್ನುವ ವಿಚಾರ. ಆಗದೆ ಹೋದರೆ ಕ್ರಾಂತಿ ಸ್ವರೂಪದ ಹೋರಾಟಕ್ಕೆ ಮುಂದೆ ಹಾಕ್ತೀವಿ. ಡಿಸೆಂಬರ್ 27 ಆಯ್ತಲ್ಲ ನಾಮಫಲಕದ ಹೋರಾಟ. ಅದೇ ಮಾದರಿಯಲ್ಲಿ ಇಡೀ ಕರ್ನಾಟಕದಲ್ಲಿ ಜನ ಬೀದಿಗಿಳಿತಾರೆ. ಸರ್, ಇದು ಐಟಿಯಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅಂತ ಒಂದು ಮೀಸಲಾತಿ ಕಾಯ್ದೆ ಹೊರಡಿಸಬೇಕು ಅಂತ ಬಂತು. ಕಿರಣ್ ಮುಜುಮ್ದಾರ್ ಅಂತವ್ರನ್ನೆಲ್ಲ ಅವರು ವಿರೋಧ ವ್ಯಕ್ತಪಡಿಸಿದ್ರು. ಕನ್ನಡಿಗರಿಗೆ ಕೊಡಕ್ ಆಗೋದಿಲ್ಲ ಉದ್ಯೋಗ ಇದೆ ಐಟಿಯಲ್ಲಿ ಅಂತ. ಸರ್ಕಾರಗಳು ಆ ವಿಷಯದಲ್ಲಿಯೇ ಗಟ್ಟಿ ನಿಲುವನ್ನು ತೆಗೆದುಕೊಂಡಿಲ್ಲ. ಇನ್ನು ಈ ರೀತಿ ಪ್ರಾಡಕ್ಟ್ಗಳ ವಿಚಾರದಲ್ಲಿ ಗಟ್ಟಿ ನಿಲುವನ್ನು ತಗೊಳ್ಳುತ್ತೆ ಅಂತ ಅನ್ಸುತ್ತೆ. ನೋಡಿ, ಸರ್ಕಾರಗಳು ಇವತ್ತು ನಾನು 2-3 ಬಾರಿ ಮುಖ್ಯಮಂತ್ರಿಗಳ ಹತ್ರ ಭೇಟಿ ಮಾಡಿದಾಗ ಮುಖ್ಯಮಂತ್ರಿಗಳು ಹೇಳಿದ್ರು, ಒಂದು ಸ್ವಲ್ಪ ನಾನು ಅದನ್ನು ಒಂದು ತೀರ್ಮಾನ ಮಾಡ್ತೀನಿ, ಒಂದು ಸ್ವಲ್ಪ ನನಗೆ ಸಮಯ ಕೊಡ್ರಿ, ಅವ್ರನ್ನೆಲ್ಲ ಒಂದು ಸಭೆ ಕರೀತಾ ಇದ್ದೀನಿ, ಕರೆದು ಅವ್ರ ಜೊತೆಯಲ್ಲಿ ಒಂದಷ್ಟು ಮಾತಾಡ್ತೀವಿ. ಅವರ ಮಧ್ಯದಲ್ಲಿ ನಾವು 100, 80, 90 ಅಂತ ಹೇಳುವಾಗ ಅವರ ಮಧ್ಯದಲ್ಲಿ ಏನಾದರೂ ಒಂದಷ್ಟು ರಿಯಾಯಿತಿ ಮಾಡಿಕೊಂಡು ಕೆಲಸ ಕೊಡಿ ಅಂತ ಕೇಳೋ ಕೆಲಸವನ್ನು ನಾವು ಮಾಡಬೇಕಾಗತ್ತೆ, ಮಾಡ್ತೀವಿ. ಆ ಎಲ್ಲ ಉದ್ಯಮಿಗಳನ್ನ ಕರೆದು ಒಂದು ಸಭೆ ಮಾಡ್ತೀನಿ. ಸಭೆ ಆದ ನಂತರ ನಿಮ್ಮ ಹೋರಾಟ ಬೇಕಾದ್ರೆ ಮುಂದುವರಿಸುವಂತೆ, ಸದ್ಯಕ್ಕೆ ಒಂದು ಸ್ವಲ್ಪ ಸುಮ್ಮನಿರಿ ಅಂತ ಹೇಳಿದರು. ನಾನು ಮೊನ್ನೆನೂ ಹೋಗಿ ಭೇಟಿ ಮಾಡಿದೆ. ಹಾಗಾಗಿ ಮತ್ತೆ ಆ ವಿಚಾರನ ನಾನು 2ನೇ ತಾರೀಕು ಬಿಡುವುದಿಲ್ಲ. ಅದೊಂದು ಕಾಯ್ದೆ ಆಗುವವರೆಗೂ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯ ಇವತ್ತಿಗೆ ಅನುಗುಣವಾಗಿ ಜಾರಿ ತರೋವರೆಗೂ ಈ ಸರ್ಕಾರವನ್ನು ನೆಮ್ಮದಿಯಾಗಿ ಬಿಡೋದಿಲ್ಲ. ಇಲ್ಲ, ಅದಕ್ಕೂ ಈ ಮನೆಯೆಲ್ಲ ಒಂದು ಪ್ರತಿಭಟನೆ ಮಾಡಿ ಅವರ ಸರ್ಕಾರಕ್ಕೆ ಹೋಗಿ ಮುಖ್ಯಮಂತ್ರಿಗಳೇ ಮನವಿ ಕೊಟ್ಟಿದ್ದಾರೆ. ನಾವು ಹಿಂದೆ ಅವರಿಗೆ ಒಂದು ಕಾಲಾವಕಾಶ ಕೊಡಿಸ್ತು, ಮತ್ತೆ ಮರುಪರೀಕ್ಷೆಗೆ ಅವಕಾಶವನ್ನು ಕೊಡಿಸಿದ್ದು. ಆದರೂ ಅದು ಸರಿಯಾಗಲಿಲ್ಲ ಅಂತೇಳಿ ಮತ್ತೆ ಮೊನ್ನೆ ಒಂದು ಪ್ರತಿಭಟನೆ ಆಗಿದೆ. ನಾವು ಸಹ ಅವರಿಗೆ ಬೆಂಬಲಕ್ಕೆ ನಿಂತಿದ್ದೀವಿ, ಅದನ್ನು ಮುಂದುವರಿಸ್ತೀವಿ. ಎಲ್ಲ ಸರ್ಕಾರಗಳಿಗೂ ಮನವಿ ಕೊಟ್ಟಿದ್ದೀವಿ ಆ ವಿಚಾರದಲ್ಲಿ. ಬ್ಯಾಂಕಿಂಗ್ ವಿಚಾರಗಳಲ್ಲಂತೂ ಬಂದಂಥ ಎಲ್ಲ ಸರ್ಕಾರಗಳಿಗೂ ಮನವಿ ಕೊಟ್ಟಿದ್ದೀವಿ. ಹಾಗೆ ಈಗಲೂ ಸಹ ಆ ಮನವಿ ಕೊಟ್ಟು ಸುಮ್ಮನೆ ಕೂರೋದಲ್ಲ, ಅದು ಒಂದು ಕಾಯ್ದೆ ರೂಪಕ್ಕೆ ಬರೋವರೆಗೂ ಈಗ ನಾವೇನು 3 ವಿಚಾರಗಳನ್ನ ಇಟ್ಕೊಂಡು ಹೊರಟಿದ್ದೀವಿ, ಅದು ಒಂದು ಕಾಯ್ದೆ ರೂಪಕ್ಕೆ ಬರೋವರೆಗೂ ಬಿಡೋದಿಲ್ಲ. ಹೋರಾಟದಿಂದ ಹಿಂದೆ ಹೋಗೋ ಪ್ರಶ್ನೆಯೂ ಇಲ್ಲ, ಸುಮ್ಮನೆ ಕೂರುವಂಥ ಪ್ರಶ್ನೆಯೂ ಇಲ್ಲ. ಉದ್ಯಮಿಗಳು ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರೆ, ಈಗ ಕಿರಣ್ ಮುಜುಮ್ದಾರ್ ಅವರಿಗೆ ಒತ್ತಡ ಹಾಕಿದ್ರು ಈಗ ಐಟಿ ಉದ್ಯೋಗಿಗಳ ವಿಚಾರವಾಗಿ, ಈ ರೀತಿಯಲ್ಲಿ ಏನು ಉದ್ಯಮಿಗಳು ಸರ್ಕಾರದ ಮೇಲೆ ಒತ್ತಡ ತಂದ್ರೆ ಅಲ್ಲ, ಉದ್ಯಮಿಗಳು ಎಷ್ಟು % ಉದ್ಯಮ ಮಾಡ್ತಾರೆ ಕರ್ನಾಟಕದಲ್ಲಾಗಲಿ ಭಾರತದಲ್ಲಾಗಲಿ? ಅವರು ಲೆಕ್ಕಾಚಾರ ಹಾಕಬೇಕಲ್ಲ. ಒಬ್ಬ ಸಾಮಾನ್ಯ ಜನ ಅವರು ಬಂದು ಮತಗಟ್ಟೆಗೆ ಬಂದು ಓಟ್ ಹಾಕ್ತಾರೆ ಏನೋ ಫಸ್ಟ್ ತಿಳ್ಕೊಳ್ಳಿ. ಅವರು ಓಟ್ ಹಾಕೋರು ಯಾರು? ಶ್ರೀಸಾಮಾನ್ಯರು ಬಂದು ಓಟ್ ಹಾಕೋರು. ಅವ್ರಿಗೆ ಅದು ಅರಿವಿದೆ ಅಂತ ಅಂದ್ಕೊಂಡಿದ್ದೀನಿ ಆಳುವಂಥ ಸರ್ಕಾರಗಳಿಗೆ, ಪಕ್ಷಗಳಿಗೆ. ಹಾಗಾಗಿ ಆ ಥರದ್ದು ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅಂತ ಹೇಳ್ತೀವಿ. ಸೊ ಉತ್ತರ ಭಾರತದವರಿಗೆ ಒಂದು ಅವಕಾಶವನ್ನು, ವ್ಯಾಪಾರವನ್ನು ಮಾಡೋದಕ್ಕೆ ನಾವು ಕನ್ನಡಿಗರೇ ಅವಕಾಶ ಮಾಡಿಕೊಟ್ರ ಅಂತ ಅನ್ಸೋದು? ಅಲ್ಲ, ಅವತ್ತು ಬ್ರಿಟಿಷ್ನವ್ರಿಗೂ ಅವಕಾಶ ಮಾಡಿಕೊಟ್ಟವ್ರು ನಾವೇ ಅಲ್ವಾ? ಹಾಗಾಗಿ ಈಗಲೂ ಅವಕಾಶ ಮಾಡಿಕೊಟ್ಟವ್ರು ನಾವೇ ಆಗಿದ್ದೀವಿ. ಅವತ್ತು ಬ್ರಿಟಿಷ್ನ ತೊಲಗಬೇಕು ಅಂತೇಳಿ ಹೋರಾಟ ಮಾಡಿದವರು ನಾವೇ ಆಗಿದ್ದು ಅಲ್ವಾ? ಈಗ ಇವರು ತೊಲಗಬೇಕು ಅಂತ ಹೋರಾಟ ಮಾಡೋರು ನಾವೇ ಆಗಿದ್ದೀವಿ. ಏನು ಮಾಡೋಕ್ಕಾಗತ್ತೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.